ಗೌಡ್ರು 1000 ರೂಪಾಯಿ ಕೊಟ್ಟು ಏನೆಲ್ಲ ಬೈದ್ ಕಳ್ಸಿದ್ರು. ಅವರು ಒಂದ್ ವೇಳೆ ಬೈದೇ ಇದ್ರು ನಡೆಯಂಗಿಲ್ಲ. ಯಾಕಂದ್ರೆ ಅವ್ರ ಹತ್ರ ಕಂಡಂಗ್ ಸಾಲ ಮಾಡೀನಿ ನನ್ನ ಮಗನ ಕಲಿಸ್ಬೇಕು ಅಂತ. ಏನೋ ಸಾಲ ಅಂತೂ ಆಗೈತಿ. ಅವ್ರೊಬ್ರು ನನ್ನ ಕೈ ಹಿಡ್ದಿದ್ದಿಲ್ಲ ಅಂದ್ರ, ಈ ಕೆಲಸ ನನಗ್ ಹೊಲ್ದಾಗ ಕೊಟ್ಟಿದ್ದಿಲ್ಲ ಅಂದ್ರ ನಾ ಬದುಕದ್ರ ಹೆಂಗ್ ಬದುಕಬೇಕಾಗಿತ್ತು. ಪುಣ್ಯಾತ್ಮ ನಮಗ್ ಬೈದ್ರು ಅಂದ್ರು ಆಡಿದ್ರು ನನ್ನ ಹೊಟ್ಟಿಗೆ ಅನ್ನ ಹಾಕಿ ತುತ್ತನ್ನ ಕೊಟ್ಟು ನಡ್ಸಕತ್ತಾನ. ದೇವ್ರ ಹತ್ತಿಗೆ ಚಂದಾಗಿಟ್ಟಿರ್ಲಿ. ಒಟ್ ನನ್ ಮಗ ಇವತ್ತು ಬರ್ತೀನಿ ಅಂದಾನ. ಜಲ್ದಿ ಅಡಿಗೆ ಮಾಡ್ಬೇಕು. ನಾಳೆ ಜಲ್ದಿ ಕೆಲ್ಸಕ್ಕೆ ಹೋದ್ರ ಸಾವ್ಕಾರ್ ಸಿಟ್ಟು ಕಮ್ಮಿ ಆಗುತ್ತ. ಹೌದು, ನಾಳೆ ಜಲ್ದಿ ಕೆಲ್ಸಕ್ಕೆ ಹೋಗ್ತೀನಿ. ತಾನ ಸಮಾಧಾನ ಆಕ್ಕ. ಇವತ್ತು ಗಾಳಿ ಬೇರೆ ಕಡಿಮೆ ಐತಿ. ಅದರ ಜಲ್ದಿ ಅಡಿಗೆ ಮಾಡೋದು. ನಂಬರ್ ಎಲ್ಲಿ ಐತಿದ್ದೆ? ಯವ್ವ, ನನ್ನ ಮಗನ ನಂಬರ್ ಸಿಕ್ತು. ಯಾರಿಗೆ ಕೇಳಿನ? ಯಾರನ್ನ ದಾರಿ ಮೇಲೆ ಫೋನ್ ಇದ್ದವ್ರಿಗೆ ಕೇಳಿ ಫೋನ್ ಹಚ್ಚಿಸಿ ಯಾವಾಗ ಹೊಂಟಿಯಪ್ಪ ಅಂತ ಕೇಳಿದ್ರಾಯ್ತು. ಹತ್ತುತ್ತಿಂತ ನಾಯಿ ಹೋಗ್ತಾವ ಮನ್ಯಾಗ. ಮತ್ತ ಯಾರ ಹೊಂಟಾರ? ಮಾಂತೇಶ ಹೊಂಟಾನ. ಅವನಿಗೆ ಕೇಳ. ಯಪ್ಪ ಮಾಂತೇಶ, ಏ ಮಾಂತೇಶ. ಯಾಕ್ರಿ, ಏನಾಯ್ತು? ಯಪ್ಪ ಸ್ವಲ್ಪ ತಡಿಯ ಒಂದ್ ಸ್ವಲ್ಪ ಕೆಲ್ಸ ಐತಿ, ತಡಿಯ. ಯಪ್ಪ, ನನ್ನ ಮಗ ಬೆಂಗಳೂರಿಂದ ಬರ್ತೀನಿ ಅಂದಾನ. ಅದಕ್ಕ ಗಾಡ್ಯಾಗ ಹತ್ಯಾನ. ಇಲ್ಲ ಕೇಳ್ಬೇಕು. ಮತ್ತೆ ನಂಬರ್ ಬರ್ಕೊಡ್ಲಪ್ಪ. ಫೋನ್ ಹಚ್ಕೊಳ್ರಿ. ಹಲೋ ರೀ. ಹಲೋ, ಇಲ್ಲಿ ಮಾತಾಡ್ತಾರ ನೋಡ್ರಿ. ಕೊಡ್ರಿ. ಯಪ್ಪ, ಹಲೋ ಯವ್ವ, ಆರಾಮಿದ್ದೆ ಮಗ? ಆರಾಮದೇವ. ನೀವು ಹಂಗದಿರಿ? ನಾ ಚಂದ ಅದೀನಪ್ಪ. ಮತ್ತ ಬರ್ತೀನಿ ಅಂದಿಲ್ಲಪ್ಪ, ಯಾವಾಗ ಬರ್ತೀವೋ? ಆಯ್ತವ, ಇವತ್ತ 9 ಗಂಟೆಕ ಬಸ್ ಹತ್ತಿನ. ನಾಳೆ ಮುಂಜಾನೆ ಬೆಳಿಗ್ಗೆ 9 ಅಲ್ಲಿ ಮನೆಗೆ ಇರ್ತೀನ. ಮುಂಜಾನೆ 9ಕ್ಕೆ ಬರ್ತಿಲ್ಲಪ್ಪ? 9 ಆಗತ್ತವ ಅಲ್ಲಿ ಬರ್ಬೇಕಾದ್ರ. ರಾತ್ರಿ ಎಲ್ಲ ನಿನ್ ದಾರಿ ನೋಡ್ತಿರ್ತೀನಿ ಬಾ ಮಗ. ನಾ ಬರ್ತೀನಿ ತೋರ್ಬಾಡಿ. ನಾನ್ ಚಿಂತೆ ಮಾಡ್ಬೇಡಿ, ನೀವು ಊಟ ಮಾಡಿ ಆರಾಮ್ ಮಕ್ಕೋ. ಹ್ಞೂ ಯಪ್ಪ. ಮುಂಜಾನೆ ಜಲ್ದಿ ಬಾ. ಊಟ ಮಾಡ್ಯವ? ಮಾಡ್ತೀನಿ. ಆರಾಮ್ಸೆ ಬಾಯಪ್ಪ. ಆರಾಮ್ಸೆ. 9ಕ್ಕೆ ಹತ್ತಿನ ಬಸ್. ಸರಿಪ್ಪ, ಸರಿ. ನೀವೇನ್ ಚಿಂತೆ ಮಾಡಕ್ ಹೋಗ್ರಿ, ಬರ್ತಾರಲ್ರಿ. ಹೋಗಿ ಬರ್ತಾನ. ಆಯ್ತು. ಸಂಜೆ ಮುಂದೆ ಬರ್ತಾನ, ಮುಂಜಾನೆ ಬರ್ತಾನಂತ. ಹೋಗಿ ಊಟ ಮಾಡಿ ಮಕ್ಕೋತೀನಿ. ಬರ್ತಾನ ನನ್ನ ಮಗ. ಬರ್ತಾನ. ಯಪ್ಪ ಭಗವಂತ ಬರ್ಲಿ. ಬಂದ್ಮೇಲೆ ಮುಂಜಾನೆ 5 ಗಂಟೆಗೆ ಎದ್ದು ಅಡಿಗೆ ಮಾಡಿದ್ರಾಯ್ತು. ಯಪ್ಪ ಭಗವಂತ, ಮುಂಜಾನೆ 5ಕ್ಕೆ ಹೇಳ್ತೀನಿ. ನನ್ನ ಮಗ ಬರ್ತಾನೆ. ಬಿಸಿಲ ಬಿದ್ದೈತಿ. ನನ್ ಮಗ ಬರ್ತೀನಿ ಅಂದ. ಬರಕತ್ತಾನ ನನ್ನ ಮಗನ? ನಾ ಸಣ್ಣ ಇದ್ದಾಗ ಶಾಲಿ ಕಲಿಯಾಗಿಲ್ಲಿ 1 ಮೆಟ್ ಇದ್ದಿದ್ರಪ್ಪ. ಇಲ್ಲಿ ಈಗ ನೋಡಿ ಎಷ್ಟು ಮೆಟ್ ಆಗ್ಯಾವ. ಪ್ಲಾಟ್ನ್ಯಾಗ ಎಲ್ಲರೂ ಮನಿ ಕಟ್ಕೊಂಡ್ ಬಿಟ್ಟಾರ. ನಮ್ಮದ್ರಿ ಏನ ಚಪ್ರ ಐತಿ. ತಗೊಂಡ ಜಾಗ ತಗೊಂಡ ಮನಿ ಕಟ್ಟಿ ನಮ್ಮ ಅವ್ವನ ಮಹಾರಾಣಿ ತರ ಇಡು ನಿನಕಿನ. ನನ್ನ ಸಲುವಾಗಿ ಸಣ್ಣ ಮಣ್ಣಾಗಿ ಹೋಗೈತಾಕಿ ಜೀವ. ಇನ್ನು ಮ್ಯಾಗ್ರೆ ಸುಖ ಸಿಗಲಿ ಒಂದಿಟ. ನಮ್ಮ ಅವ್ವ ನಿತ್ತಾಕ, ನಮ್ಮ ಅವ್ವನ ನಿತ್ತಾಳ ಅಲ್ಲೇ ಬಾಗಲ್ದಾಗ. ಯವ್ವ, ನನ್ ಕೂಸ್ ಬಂದಂಗಾತು. ನನ್ನ ಮಗ ಬಂತು. ಯವ್ವ ಬಂದೆ ಯಪ್ಪ. ಬಂದಿನ ಈಗ
ಆರಾಮದಿಯ? ಆರಾಮದಿನವ, ನೀವ್ ಆರಾಮದಿಲ್ಲ? ಆರಾಮದಿನೋ. ನೀನ್ ನೋಡಿ ಬಹಳ ಸಂತೋಷ ಆಯ್ತಪ್ಪ. ದುಃಖ ಪ್ರೀತಿ ಎರಡು ಒಟ್ಟಿಗೆ ಬರಾಕತ್ತವಲ್ಲ ಮಗನ. ಸಣ್ಣಗೆ ಎಲ್ಲೂ ಇವ ತಾಯಿ ಕೈತುತ್ತು ತಿಂದ 5 ವರ್ಷ ಆತ. ಅಲ್ಲಿ ಓದು ಟೆನ್ಷನ್, ಹೋಟೆಲ್ ಊಟ ಇವೆಲ್ಲ ಏನ್ ಹೊಟ್ಟಿಗೆ ಹತ್ತವ. ಯವ್ವ ತುಂಬಾ ಹೊಟ್ಟೆ ಸತ್ತೇವ ನನಗ ಬೇಗ ಊಟ ಮಾಡಿಸುವ. ಅಯ್ಯೋ ಬಾರಪ್ಪ ಬಾರ, ನಾ ತಗೋತೀನಿ ಸರಿ. ಹಾ ತಗೋಯಪ್ಪ. ಹಾಕೊಂಡ ಬಂದೆ ಊಟಕ್ಕೆ. ಹ್ಞೂನಪ್ಪ, ನೀ ಬರ್ತೀಯ ಅಂತ ಹೇಳಿ ಮುಂಜಾನೆ ನಮ್ಮವ್ವ ಮಾಡಿ ಅಡಿಗೆ ಮಾಡೋ ಪ್ರತ್ಯೇಕ ಬಾಳ ಅವಸರ. ಇಲ್ಲೇ ಅಲ್ಕೊಂಡ್ರೆ ಮೇಲ್ಕೊಂಡ್. ನನಗ ಅಲ್ಲಿ ಹೊಟ್ಟೆ ಬಾಳ ಹಸಿದ್ದೇವ. ಹೌದಾ? ಅಲ್ಲೇ ಉಣ್ಬೇಕತ್ ಮಾಡಿನಿ. ಏನ್ ಸಿಹಿ ಇತ್ತಲ್ಲ ಏನಿಲ್ಲ ಅಂತೇಳಿ ಹಂಗೂ ಮನಿಗೆ ಬರತ್ತೀನ. ಅಲ್ಲೇ ಅವನ ಕಡೆ ಅಡಿಗೆ ಮಾಡ್ಸ್ಕೊಂಡ್ ಊಟ ಉಂಡ್ರ ಅಂತೇಳಿ ಹಂಗ ಬಂದ್ಬಿಟ್ಟೆ. ಜಲ್ದಿ ಊಟ ಮಾಡು, ಸುಸ್ತಾಗಿ ಬಂದಿದೆ. ಸ್ವಲ್ಪ ಹೊತ್ತು ಆರಾಮಾಗಿ ಕುಂತು ಸ್ವಲ್ಪ ಮಕ್ಕೊಂಡು ನಿದ್ದೆ ಮಾಡಿ ಆಮೇಲೆ ಹೋಗು. ಸಾವುಕಾರ ಹೊಲ್ದಾಗ ಕೆಲ್ಸಕ್ಕೆ ಹೋಗ್ಬೇಕಪ್ಪ, ಹೊತ್ತಾಗತ್ತ. ಮತ್ತ ಸಿಟ್ಟಿಗೆ ಬಂದ್ರೆ ಬೈತಾರ ಅವರು. ಈಗ ತೆಗೆದಕ್ಕೆ ಹೋಗ್ತೇವ, ಹೋಗ್ಬೇಕಪ್ಪ. ಹೋಗಿ ಬರುವ. ಹಂಗ ನಾನು ಒಂದ್ ತಾಸು ರೆಸ್ಟ್ ಮಾಡಿ ಮಧ್ಯಾಹ್ನ ಬಿಜಾಪುರಕ್ಕೆ ಹೋಗ್ಬಿಡ್ತಾನ. ಹೋಗ್ಬರ್ತೀಯ? ಜಲ್ದಿ ಬಾ. ಬತ್ನದವ. ಕುಡ್ಕ ಕುಡ್ಕ ಅಂತ ಕರಿಬೇಡ ನೀ ನನ್ನ ಕುಡ್ಕ ಮಾಡಿದಾಕಿ ನಿನ್ನ ಪ್ರೀತಿ ಅಲ್ಲೇನ. ನಿನ್ನ ಮರಿಬೇಕಂದ್ರ ಬಾಟ್ಲಿನೇ ನನ್ನ ದೇವ್ರ, ನಿನ್ನ ಮರಿಬೇಕಂದ್ರ 8 ದಿನ ಹೊತ್ತಾತ. ಯಾದಿ ಕೌದಟ್ಟ ಗೌಡ್ರ ದಾರಿ ಅಟ್ಟ ನೋಡ್. ನಾನು ಗೌಡ್ರು ದಾರಿ ಎದಕ್ ನೋಡ್ತಾನತ್ತೀರಿ ನೀವು? ಆ ಸುಳಿ ಮುಕ್ಳು ಅಂಕಿ ಆಡಿ ಮುಕ್ಕೊಂಡಿರ್ತಾರ ಅವ್ರ. ಅದಕ್ಕೇಳಿ ನಾನು ದಾರು ಕೊಟ್ಟ ದಾರಿ ಮೇಲೆ ಕುದಿರ್ತಾರ ನಾನು. ಹಿಂಗಾಗಿ ನಾನು ದಾರಿನ ಕೌದಾಗೈತಿ. ಗೌಡ್ರು ದಾರಿ ಅಟ್ಟ ಕೌದ್ ನನ್ನ ಕೆಲಸ. ಗೌಡ್ರು ಎಂತ ಮಳೆ ಇರ್ಬೇಕಂತನ್ನ ಅವು ಅಂಕ್ಯಾನ ತಂದು ಕೆಲ್ಸಕ್ಕೆ ಹಚ್ಚಾರ ಅವ್ರ. ಗೌಡ್ರಿಗೆ ಬುದ್ಧಿನ ಇಲ್ಲಪ್ಪ ತೀರ. ಅದ್ರಾಗ ಅವ್ ಏನ್ ಕೆಲಸ ಮಾಡ್ತಾವು ಗೌಡ್. ನಾ ಹೋಗಿ ಹೇಳಿದ್ಮ್ಯಾಗ ಅವಾಗ ಕಬ್ಬು ಮಾಡ್ತಾರ ಮಕ್ಳ. ಅವ್ನು ವಂಕ್ ಮೀರಾಗ ಕಬ್ಬ ಕಾಣುದು ಅವಂಗ. ಏನ್ ಕಬ್ಬು ಕಡಿಯಾರ ಸುಳಿ ಮಕ್ಳು ಇವ್ರು. ಗೌಡ್ರು ಮುಡ್ಕ ಮಾಡಿಬಿಡ್ತಾರಿ. ಸರಿ, ನಂದೇನು ತಗೋದಿಲ್ಲ ನೋಡಿ. ಒಟ್ಟ ದಾರು ಕುಡುದು ಗೌಡ್ರು ದಾರಿ ನೋಡುದು ಒಟ್ಟ ಕೆಲಸ ನಂದ. ಹೆಣ್ಮಗಳು 5ಕ್ಕೆ ತಗದ ಬಿಟ್ಟು ಮಧ್ಯಾಹ್ನದಾಗ ಹೋಗ್ಯ ನೀವು ಹಂದಿಸಿ ಹೇಳಕ್ಕ. ಅವ ಎಲ್ಲಿ ನಾನು ನೋಡೇ ಬರ್ತಾನ. ಗಪ್ಪ ಅವನ್ ಹಾಡಿ ಅವನ್ ಮಾಡ್ತಾನ. ಅವನ ಬಾಯಿನ ಹಾಡ ಇಲ್ಲೇ ಕೂತಾನ. ಬಾಯಿನ ಹಾಡಿ ಇಲ್ಲೇ ಅದ. ಸರಿ ಓ ಮರ, ಯಾರನೇ ಫುಲ್ ಎಂಜಾಯ್ ಪ. ಇವತ್ತು ಹಿಂಗ ಇರ್ಬೇಕು ನನಗ ದಿನ. ಹಿಂಗ ಇದ್ರ ನಾನ ಏನ ಅವನ ತೀರಕ ಅವಕನ್ನ. ಸರಿ ಒಪ್ಪ, ಯಾರನೇ ಸರಿ. ಏನ್ ಕಿರಿಕಿರಿ ಹೆಚ್ಚಿ ಸರಿ ಅದೇ ಉಳಿದಕಂದ್ರಿ ಗೌಡ್ರ. ನೀವು ನಿಮ್ ನೋಡಿ ಇಲ್ಲಲ್ರಿ ತಪ್ಪಾತ್ರಿ ಗೌಡ್ರ. ಇನ್ನೊಮ್ಮೆ ಇಂತ ಕೆಲಸ ಮಾಡುದಿಲ್ರಿ ಗೌಡ್ರ. ನಮ್ಮ ಹೊಲಕ್ಕ 8 ದಿವಸ ಆತ್ ಮಗನ ಇದನ್ನ ಮಾಡಾಕಿ. ಇಲ್ರಿ ಗೌಡ್ರ, ಏನ್ ಮಾಡ್ರಿ ನೀವು? ಇದೇನ್ ನಮ್ಮ ಹೊಲಕ್ ಬರ್ಬೇಡ್ರಿ. ನಿಮ್ ರಬ್ಬರ್ ಹುಡ್ಕೊಂಡ್ ಮಗನ. ಯಪ್ಪ ದೇವ್ರ, ನೌಕರಿ ಸಲುವಾಗಿ ಅಡ್ಡಾಡಿ ಸಾಕಾಗಿ ಹೋತ. ಒಟ್ಟ 2 ಕ್ವಶನ್ದಾಗ ರಿಜೆಕ್ಟ್ ಮಾಡಿ ಹೋದ್ರು. ಈ ಸರ ನೌಕರಿ ಸಿಗುತ್ತ ದೊಡ್ಡ ಕನಸು ಕಟ್ಕೊಂಡ್ ಹೋಗಿದ್ನಿ. ಆದ್ರ ಆಸೆ ನೆರವೇರ್ಲಿಲ್ಲ. ಆ ಭಗವಂತ ಎಂದ ಕೊಡ್ತಾನೋ ಗೊತ್ತಿಲ್ಲ. ನಮ್ಮವ್ವ ದೊಡ್ಡ ಕನಸು ಕಟ್ಕೊಂಡ್ ಕೂತಾಳ. ನನ್ನ ಮಗ ದೊಡ್ಡ ಸಾಲಿ ಕಲ್ತೈತಿ, ನೌಕರಿ ತಗೋತೈತೆ. ಆ ನಮ್ಮವಂದು ದೊಡ್ಡ ಆಸೆ ಯಾವಾಗ ನೆರವೇರಿಸ್ತೀನಿ ನೋಡಪ್ಪ ಭಗವಂತ. ಎಲ್ಲ ನಿನ್ನ ಕೈಯಾಗ ಐತಿ. ಯಾವ್ದ್ರ ಒಂದು ದಾರಿ ತೋರಿಸ್ಬಿಡು ನನಗೆ. ಇನ್ನು ತಡ ಆಗೈತಿ, ನಾ ಮನೆಗೆ ಹೋಗ್ಕೊನು. ನಮ್ಮವ್ವ ಮನ್ಯಾಗ ದಾರಿ ಕೈಗೋದು ಕೂತಿತ್ತಾಳ ನಂದ. ಕೆಲಸ ಮಾಡಿ ಬಿಸ್ಲಾಗ ಸಾಕಾಗೋಯ್ತು. ಇವತ್ತು ನನ್ನ ಮಗ ಕೆಲಸ ಹುಡ್ಕೊಂಡು ಬರ್ತೀನಿ ಎಂದಿತ್ತು. ಬಂದೈತೆ ಏನ್ ಮಾಡೈತ.
ನನ್ನ ಮಗನಿಗೆ ಒಂದು ಒಳ್ಳೆ ಕೆಲಸ ಸಿಕ್ಕ್ರ ನಾನು ಚಂದ ನೋಡ್ಕೊಂತೈತಿ. ನಾನು ಕೂಸು ಚಂದ ನೋಡ್ಕೊಂತೈತಿ. ಕೀಲಿ ಅಲ್ಲೇ ಇಟ್ಟಿದ್ನಿ ಅಂತ ಹೇಳಿದೆ. ಹಾ ಬಂದಾನ ಏನ್ ಮಾಡ್ಬೇಕೇನ್ ಸಂಜೆ ಅಡಿಗೆ ಚಹಾ ಕುಡ್ದೈತಿಲ್ಲ ಕೂಸು ನೋಡ್ಬೇಕು. ಯಪ್ಪ ಯಾವಾಗ ಬಂದ್ಯೋ? ಯಾಕೋ ಮಗ ಸುಸ್ತಾಗ್ ಕುಂತಿಯಲ್ಲ, ಏನಾಯ್ತು? ನೀ ಬಂದಿ ಬದಗದಿಂದ? ಹೂನಪ್ಪ ನಾನು ಬಂದ ಒಂದ್ ಅರ್ಧ ತಾಸ ಆತ. ಈಗ ಬಾಳತಾಯ್ತ ಬಂದ? ಒಂದ್ ಅರ್ಧ ತಾಸ ಆತ ಬೇ, ಈಗ ಬಂದ. ಸ್ವಲ್ಪ ಯಾಕೆ ಕುಂತಿ? ಏನಾರ ಊಟ ಮಾಡಿ ಇಲ್ಲ ಚಾ ಏನಾರ ಮಾಡ್ಲೇನ? ಚಾ ಏನ್ ಬೇಡವಾ ಈಗ? ಯಾಕೋ ತಲೆ ನುಸಿದಂಗ ಆಲಾಗತ್ತೈತಿ ನಂದು. ಸ್ವಲ್ಪ ಮೊಕ್ಕೋತೀನಿ ನಾ ಈಗ. ಯಾಕಯ್ಯಪ್ಪ ತಲೆನೂ ಆಗತೈತೆ? ಬಾಳ ಏನಾರ ಟೆನ್ಷನ್ ಮಾಡ್ಕೊಂಡಿಯಾ? ಏನ್ ಚಿಂತೆ ಮಾಡಕತ್ತೀಯ? ಏನಿಲ್ವಾ, ಇಂಟರ್ವ್ಯೂ ಹೋಗಿದ್ದಿಲ್ಲ, 2 ಕ್ವಶನ್ದಿಂದ ರಿಜೆಕ್ಟ್ ಮಾಡಿ ಹೋಗಿ. ಹೌದಾ? ಅದಕ್ಕೆ ಮನುಷ್ಯ ಟೆನ್ಷನ್ ಆಗಿದೆ. ತಲಿಯತ್ ಏನಿಲ್ಲ ಕರೆ, ಆದ್ರೂ ಮನುಷ್ಯ ಸುಸ್ತಾಗಿ ಹೋದ್ರೆ ಹೋಗ್ಲಿ ಬಿಡು ಮಗ, ಅದಕ್ಕೆ ಯಾಕೆ ಇಷ್ಟು ಮನ್ಸಿಗೆ ಹಚ್ಕೊಂಡಿ? ಇದಲ್ಲ ಮತ್ತೊಂದ್ ಯಾವ್ದಾರು ನೋಡ್ಕೊಳ್ಳುವಂತಿ. ದೇವ್ರು ಇವತ್ತಿಲ್ಲ ನಾಳೆ ಕೈ ಹಿಡಿತಾನ, ಹಂಗಂತೇಳಿ ನಿಮ್ ಮನಸ್ಸು ಮೆತ್ತ ಮಾಡ್ಕೋಬೇಡವಪ್ಪ. ಹಂಗೇನಿಲ್ವಾ, ಇಷ್ಟು ದಿನ ನಮ್ನ ಕಷ್ಟಪಟ್ಟು ಸಾಲಿ ಕಲಿಸಿಲ್ಲ. ನನಗ್ ನೌಕರಿ ಹತ್ತಿದ ಮ್ಯಾಗ ನಿನ್ನ ದಗದ ಬಿಡಿಸಿ ಮನ್ಯಾಗ ಕುಂಡ್ರಿಸ್ಬೇಕಂತಾನು ನನಗ ಆಸೆ ಐತಿ. ಆ ದೇವ್ರ ನನಗ ನೌಕರಿನ ದೊರಕಿಸ್ಕೊಡಲಾಗ್ಯಾನ. ಏನ್ ಮಾಡ್ಬೇಕು? ಹುಚ್ಚ, ಇಷ್ಟಕ್ಕೆಲ್ಲ ಬ್ಯಾಸರ ಮಾಡ್ಕೊಂತಾರೇನು? ಹಿಂದಿಲ್ಲ ನಾಳೆ ಸಿಗ್ತೈತಿ. ನಾನು ಗೌಡ್ರ ಹೊಲ್ದಾಗ ಕೆಲ್ಸ ಮಾಡಿ ಕೈ ಕಾಲೆಲ್ಲ ಸೋತ್ ಬಂದವಪ್ಪ. ನಿನ್ಗ ಏನಾದ್ರೂ ಬಿಸಿ ಅಡಿಗೆ ಮಾಡ್ತೀನಿ, ಕೈ ಕಾಲ್ ಮುಖ ತೊಕೊ. ಹಂಗೆಲ್ಲ ಚಿಂತೆ ಮಾಡ್ಕೋತ ಕುಂದಿರ್ತಾರೇನ್? ದೇವ್ರ ಕಾಣಿಸಿರೋದ್ರ ಏನೆಲ್ಲ ಆಗುತ್ತೆ? ಹೇಳ್ ಮಗ, ಅಡಿಗೆ ಮಾಡ್ತೀನಿ. ಏನಾರ 4 ಬಿಸಿ ರೊಟ್ಟಿ ರೊಟ್ಟಿ ಏನ್ ಬೇಡ ಬೇಗ. ಮತ್ತೇನ್ ದಣದ ಮಂದಿ ಸುಮ್ ಕುಂದ್ರ? ಅಯ್ಯೋ ಸುಮ್ ಕುಂದ್ರು ಹಟ್ಟಿಗೆ ಹೆಂಗೋ? ನೀ ಕೈ ಕಾಲ್ ಮುಖ ತೊಕೊಂಡ್ ಏನ್ ತಲೆ ಕೆಡ್ಸ್ಕೊಬೇಡ. ನಾ ಮಾಡ್ತೀನಿ. ನಮ್ಮ ಹೂವ ನನ್ ಮ್ಯಾಗ ಎಷ್ಟು ಕಾಳಜಿ ಅದಾಳು. ದೇವ್ರ ನನಗೊಂದು ನೌಕರಿ ಯಾವ್ದಾರ ದೌಡ್ ಸಿಗಂಗ್ ಮಾಡಪ್ಪ. ನಮ್ಮ ಹೂವ ಎಷ್ಟು ಕಷ್ಟ ಪಟ್ಟಾಳ, ಅಷ್ಟ ಸುಖವಾಗಿ ಇಡ್ಬೇಕು ಅನ್ನೋದು ಆಸೆ ಐತಿ ನನ್ನ ತಕ್ಕ. ಏನ್ ಮಾಡುದು? ಯಪ್ಪ ಕೈ ಕಾಲ್ ಮುಖ ತೊಳ್ಕೊಳ್ಳೋದು ಆಯ್ತಾ? ಆಯ್ತು ಬಾ. ಹಾ ಬಾ, 1-2 ಚಪಾತಿ ಮಾಡೀನಿ. ರೊಟ್ಟಿ ಬೇಡ ಅಂದಿದಿ, ಬಿಸಿ ಹೋದಾವ, ಊಟ ಮಾಡಂತಿ ಬಾ ಮಗ. ಸಾಯಲಿಲ್ಲ ಬಾ. ಸಾವಿಲ್ಲ ಕೊಡ್ತೀನಿ ತಡಿಯಪ್ಪ. ಬುತ್ತಿ ಕಟ್ಕೊಂಡು ಹೋಗಿದ್ನ್ಯಾ? ಹಾ ಇಲ್ಲೇ ಐತಿ ಮಗ, ಇಲ್ಲೇ ಐತಿ. ಹಾ ತಗೋ. ಬಾಳ ಚಿಂತೆ ಮಾಡ್ಬೇಡ. ಈಗ ಆನಂದ್ ಊಟ ಮಾಡಿ ಮಕ್ಕೋ. ನಾಳೆ ನಾನ್ ಸ್ವಲ್ಪ ಜಲ್ದಿ ಎದ್ದು ಗೊಂಜಾಳ ರಾಶಿ ಐತಿ, ಸಾವ್ಕಾರ ಜಲ್ದಿ ಬಾ ಅಂತ ಹೇಳ್ಯಾರಪ್ಪ. ನಾ ಹೋಗ್ಬೇಕು ನೋಡು. ದೇವ್ರ ಇವತ್ತಿಲ್ಲ ನಾಳೆ ನಮ್ ಕಷ್ಟಕ್ಕೆ ಹೋಗ್ ಕೊಡ್ತಾನ, ಹಂಗಂತ ಚಿಂತೆ ಮಾಡ್ಬಾರ್ದು. ಚಿಂತೆ ಮಾಡಿದ್ರೆ ಬರಲ್ಲ. ಇರ್ಲಿ ಆಗ್ತಿರ್ತಾವ. ಆಗ್ತಿರ್ತಾವ. ಈಗ ಊಟ ಹಾಕೊಂಬರ್ವಾ? ಹಾ ತರ್ತೀನಿ ಅಪ್ಪ, ಕುಂದ್ರು. ಏನ್ ತಲೆ ಕೆಡ್ಸ್ಕೊಬೇಡ, ಆಗತ್ತ ಹೋಗುತ್ತ. ಮತ್ ನಸಿಗಿನಾಗ ಹೋಗ್ಬೇಕು ಅವನಿಗೆ? ಹ್ಞೂನಪ್ಪ, ನಸಿಗಿನಾಗ ಜಲ್ದಿ ಹೋಗ್ಬೇಕು. ಒಂದೊಂದ್ ದಿನ ಬಿಡುದು ಬಾ, ಬಿಸಿಲು ಬಾಳ ಇರ್ತೈತೆ. ಯಪ್ಪ ಬಿಟ್ರ ಓದ್ರಾಡ್ಕೊತ್ ಕುಂದಿರ್ತಾನ ಸಾವ್ಕಾರ, ಬಿಟ್ರೆ ಹೆಂಗ್ ನಡಿತೈತಿ? ಆರಾಮ್ತೆ ಬಿದ್ರ ಮತ್ತೆ ಹೆಂಗ್ ಆಗಲ್ಲ. ನಿನಗ ನೌಕರಿ ಸಿಗತ್ತ ನಂಗೇನು ಆಗಲ್ಲ. ನೀ ಬಾಳ ಚಿಂತೆ ಮಾಡ್ಬಾರ ಮಗ. ನೀವು ಅತಿ ತುಂಬಾ ಅಮ್ಮ ಊಟ ಮಾಡಿ ಮಕ್ಕೋ. ಮುಂಜಾನೆ ನಾ ಏನಾರ ಅಡಿಗೆ ಮಾಡಿಟ್ಟು ಕೆಲ್ಸಕ್ಕೆ ಹೋಗ್ಬರ್ತೀನಿ. ಆಯ್ತಾ? ಆಯ್ತು. ಹೊತ್ತು ಬಾಳ ಆಯ್ತು. ಸಾವ್ಕಾರ ಜಲ್ದಿ ಬಾ ಅಂತ ಹೇಳ್ದ. ಹುಡುಗ ನೀರ್ ಕಾದಾವ, ಅಡಿಗೆ ಅಂತೂ ಮಾಡಿಟ್ಟಿನಿ. ಜಲ್ದಿ ಅಯ್ಯೋ ಹೊತ್ತು ನತ್ತಿ ಮೇಲೆ ಬಂದು ಮುಂಜಾನೆ 7ಕ್ಕೆ ಬಂದಿದ್ದ. ಇವ ಅಲ್ಲಿ ಗಾಡಿ ಹೋಯ್ತು, 8 ಆಗೈತಿ. ಯಪ್ಪ ಏ ಮಗನ, ಯಪ್ಪ 8 ಆಗೈತಿ. ಹೇಳು ನನಗ ಕೆಲ್ಸಕ್ಕೆ ಹೊತ್ತಾಗತೈತಿ, ನಾ ಹೋಗ್ತೀನಿ. ಹ್ಞೂ ಯಪ್ಪ, ನೀರ್ ಕಾದವ, ಜಳಕ ಮಾಡು. ಅಡಿಗೆ ಮಾಡಿಟ್ಟಿನಪ್ಪ. ಜಳಕ ಮಾಡಿ ಊಟ ಮಾಡು. ಎಲ್ಲಾರು ಹೋಗಿದ್ರು ಹೋಗಿ ಬಂದ್ಬಿಡು. ಚಾವಿ ಇಲ್ಲೇ ಮಾಡ್ದಾಗಿಟ್ಟು ಹೋಗಿರು. ಹೊತ್ತಾಗೈತಿ. ಬರ್ತೀನಿ. ಹೊತ್ತು ನತ್ತಿ ಮೇಲೆ ಬಂತು. ಸಾವುಕಾರ ಏನ್ ಬೈತಾನ ಏನಂತಾನ?